ಹೌದು. ಈಗ ಆಕ್ಚುಲಿ ನಾನು ಶುರುವಲ್ಲಿ ಹೇಳ್ದೆ, ನಾನು ಇತ್ತೀಚೆಗೆ ಒಂದು ಹೊಡಿ ಬಡಿ ಕಡಿ ಸಿನಿಮಾ ಜಾಸ್ತಿ ಅಂಡ್ ಹೀರೋ ಆದರೂ ಕೂಡ ಜಾಸ್ತಿ ಅದನ್ನ ಹೇಗೆ ಮಾಡ್ತಾರೆ, ಫುಲ್ಲು ನಮಗೆ ಎಷ್ಟು ಬಿಲ್ಡಪ್ ಇರುತ್ತೆ, ಎಷ್ಟು ಫೈಟ್ ಸೀನ್ಸ್ ಇರುತ್ತೆ, ಎಷ್ಟು ಪಂಚ್ ಡೈಲಾಗ್ ಇರುತ್ತೆ ಅಂತ. ಅಂಥದ್ರಲ್ಲಿ ನಾನು ಟೀಸರ್ ನೋಡಿದಾಗ ನಂಗೆ ಅನ್ಸಿದ್ದು ರಿಯಲಿಸ್ಟಿಕ್ ಆಗಿ ಎಲ್ಲರೂ ಲೈಫಲ್ಲಿ ಏನೊಂದು ಎಮೋಷನ್ಸು ಲವ್ ನಡೆಯುತ್ತೆ ಆ ರೀತಿ ಸಿನಿಮಾ ಅಂತ ಹೇಳಿ. ಈ ರೀತಿ ಸಿನಿಮಾ ಅಪ್ರೋಚ್ ಮಾಡಿದಾಗ ಅಕ್ಸೆಪ್ಟ್ ಯಾವ ರೀತಿ ಮಾಡಿದ್ರಿ ನೀವು? ನಾನು ಯಾವಾಗಲೂ ಒಬ್ಬ ಆಡಿಯನ್ಸ್ ಆಗಿರ್ತೀನಿ. ನಾನು ತೆರೆ ಮೇಲೆ ಕ್ಯಾಮ್ರಾ ಮುಂದೆ ಮಾತ್ರ ಒಬ್ಬ ಆ್ಯಕ್ಟರ್, ಮಿಕ್ಕಿ ಟೈಮಲ್ಲಿ ಆಡಿಯನ್ಸ್ ಆಗಿ ನಾನು ಏನು ಇಷ್ಟಪಡ್ತೀನಿ ಏನು ಇಷ್ಟಪಡಲ್ಲ ನನಗೆ ಗೊತ್ತಾಗ್ತಿರುತ್ತೆ. ಅಥವಾ ಫ್ರೆಂಡ್ಸ್ ಜೊತೆನೋ ಅಥವಾ ಆಡಿಯನ್ಸ್ ರಿಯಾಕ್ಷನ್, ನಾನು ಅವ್ರ ಜೊತೆ ಎಲ್ಲ ಫಿಲ್ಮ್ ನೋಡ್ತಿರ್ತೀನಿ, ಎಲ್ಲರ ಜೊತೆಗೂ ಸಿನಿಮಾ ನೋಡ್ತಿರ್ತೀನಿ, ಎಲ್ಲರ ಒಪಿನಿಯನ್ ತಿಳ್ಕೊತಿರ್ತೀನಿ. ಸೊ ನನಗೆ ಎಲ್ಲರೂ ಹೊಡಿ ಬಡಿ ಸಿನಿಮಾಗಳು ಮಾಡ್ತಿದ್ರೆ ನಾನು ಅದನ್ನೇ ಮಾಡಿದ್ರೆ ಎಲ್ಲರ ಮಧ್ಯೆ ನಾನು ಒಬ್ಬ ಕಳೆದೋಗ್ಬಿಡ್ತೀನಿ. ಆ ಥರ ಕಳೆದೋಗ್ಬಾರ್ದು ಒಂದು. ಮತ್ತು ಆಡಿಯನ್ಸಿಗೆ ನಾನು ಸಪ್ರೇಟಾಗಿ ಏನು ಕೊಡ್ತಿದ್ದೀನಿ, ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ಅಲ್ಲಿಗೆ ಹತ್ತರಲ್ಲೊಬ್ಬ ಅಥವಾ ಹತ್ತರಲ್ಲೊಂದು ಸಿನಿಮಾ, ಹತ್ತರಲ್ಲೊಂದು ಜಾನರ್ ಆಗೋಗುತ್ತೆ. ಸೊ ಯಾರಿಗೋ ಒಂದೇ ಜಾನರ್ ನೋಡಿ ಒಂದಷ್ಟು ಜನಕ್ಕೆ ಬೇಜಾರಾಗಿರುತ್ತೆ. ಸೊ ಅದು ಹೇಳಿದ್ನಲ್ಲ, ಈಗ ಸೆಕೆಗಾಲನೇ ನಿಮಗೆ ಇಡೀ ವರ್ಷ ಇದ್ಬಿಟ್ರೆ ಬೇಜಾರಾಗ್ಬಿಟ್ಟು ತಡ್ಕೊಳಕ್ಕಾಗಲ್ಲ. ನಿಮಗೆ 3 ತಿಂಗಳಿದ್ರೆ ಸಾಕು, ಅಷ್ಟು ತಡ್ಕೊಳಕ್ಕಾಗೋದು. ಆಮೇಲೆ ನಮಗೆ ಬೇರೆ ವೆದರ್ ಚೇಂಜ್ ಆಗಲೇಬೇಕು. ಸೊ ಅದಕ್ಕೆ ನಾನು ಎಲ್ಲರೂ ಹೊಡಿಬಡಿ ಆ ಜಾನರ್ ವೈಲೆನ್ಸಿಗೆ ಹೋಗ್ತಿದ್ರೆ ನಾನು ಈ ಜಾನರ್ಗೆ ಹೋಗೋಣ ಅಂತ. ಬಿಕಾಸ್ ಈಗ ಎಲ್ಲರೂ ಈ ಜಾನರ್ ಬಂದು ನಾನು ವೈಲೆನ್ಸ್ ಹೋಗ್ತೀನಿ, ಹಂಗೆ ಮಾಡ್ತೀನಿ. ಬಿಕಾಸ್ ಅವಾಗ ಅಟ್ಲೀಸ್ಟ್ ಯು ಕ್ಯಾನ್ ಡೂ ಸಮಥಿಂಗ್. ಯಾರಿಗೂ ಒಬ್ಬರಿಗೆ ಚೇಂಜ್ ಅನ್ನೋದಕ್ಕಿಂತ ಯಾರಿಗೂ ತುಂಬ ಓವರ್ ಅದನ್ನೇ ಹಾಕ್ಬಾರ್ದಲ್ಲ. ಅಂದರೆ ತುಂಬ ಅಮೃತನ ಅತಿ ಆದರೆ ವಿಷ ಆಗುತ್ತೆ ಹಾಗೆ ತುಂಬಾನೇ ಒಂದನ್ನೇ ಹೇಳಬಾರ್ದು. ಈಗ ನಾನು ಡೈಲಿ ಇದೇ ಥರ ಬಟ್ಟೆ ಹಾಕೊಂಬಂದ್ರೆ ಅಥವಾ ಡೈಲಿ ನಾವು ಚಿತ್ರಾನ್ನ ತಿಂದರೆ ಚಿತ್ರಾನ್ನಕ್ಕೆ ಬೆಲೆ ಹೊಟ್ಟಾಗುತ್ತೆ. ಅದು ಡೈಲಿ ಚಿಕನ್ ಬೇರೆ ಸಪರೇಟ್ ಆಗಿರ್ಬೇಕು. ಸೊ ಅದಕ್ಕೆ ಎಲ್ಲರೂ ಒಂದು ಜಾನರ್ ಹೋಗ್ತಿದ್ರು, ನಾನು ಈ ಜಾನರ್ ಮಾಡೋಣ ಅಂತ. ಖಂಡಿತ ಹೌದು. ಈಗೊಂದು ಆಡಿಯನ್ಸ್ ಅನ್ಸಿದೆ, ಯಾವ್ದು ನೋಡಿದ್ರು ಫೈಟಿಂಗು ಬರೀ ವೈಲೆನ್ಸ್ ಅದೇ ಆಗೋಗಿದೆ. ಅಂತದ್ರಲ್ಲಿ ಇದು ಒಂಥರ ಮೆಲೋಡಿ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಕ್ಕೆ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಎಸ್ ಹೌದು. ತಪಸ್ವಿನಿ ಮೇಡಮ್, ರಂಗಾಯಣ ಸರ್ ವೆರಿ ಲೆಜೆಂಡರಿ ಆಕ್ಟರ್. ಅವ್ರ ಆಕ್ಟಿಂಗ್ ನೋಡಿದ್ರೇನೆ ವಾವ್, ಇಷ್ಟು ಹೇಗೆ ರಿಯಾಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಹೇಗೆ ಅನಿಸ್ತು ನಿಮಗೆ? ಎಷ್ಟು ಖುಷಿ ಆಯ್ತು? ತುಂಬಾನೇ ಖುಷಿ ಆಯ್ತು. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡು ಬಂದೆ. ಆಲ್ಮೋಸ್ಟ್ ಎಲ್ಲಾ ಮೂವೀಸ್ ಅಲ್ಲಿ ಅವ್ರು ಇದ್ದೇ ಇರ್ತಾರೆ. ಎಲ್ಲ ಒಂದ್ ಸಿನಿಮಾ ಒಂದ್ ವರ್ಷದಲ್ಲಿ ಒಂದು 200 ಮೂವೀಸ್ ರಿಲೀಸ್ ಆದ್ರೆ ಮಿನಿಮಮ್ 100 ಮೂವಿಲಿ ಇರ್ತಾರೆ. ಬಟ್ ಈ ಮೂವಿಯಲ್ಲಿ ತುಂಬಾನೇ ವೇಟೇಜ್ ಅವರು ಅಂದ್ರೆ ಇಬ್ರು ಹೀರೋ ಅಂತ ಹೇಳ್ಬೋದು. ಇವ್ರ ಜೊತೆ ನಾಗಣ್ಣ ಕ್ಯಾರೆಕ್ಟರ್ ಅಷ್ಟೇ ಆ ಮೂವಿನ ಅಷ್ಟು ಬ್ಯೂಟಿಫುಲ್ ಆಗಿ ಬರೋಕ್ಕೆ ರಂಗಾಯಣ ರಘು ಸರ್ ಸಪೋರ್ಟ್ ಕಾರಣ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ನಾವು ಈಚ್ ಆ್ಯಂಡ್ ಎವ್ರಿ ಟೈಮ್ ಅವ್ರದ್ದು ಆ್ಯಕ್ಟಿಂಗ್ ಇದ್ದಾಗ ನಮ್ದು ಇಲ್ಲದಿದ್ದಾಗ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಬಿಕಾಸ್ ಆನ್ ಸ್ಪಾಟ್ ಕರೆಕ್ಷನ್, ಆನ್ ಸ್ಪಾಟ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಇವರು ಅಷ್ಟೇ, ಇವ್ರು ಹೇಳ್ಬೇಕಂತ ಹೇಳಿದ್ರೆ ಲೈಕ್ ಇವಾಗ ಹೇಳಿದ್ರಲ್ವಾ ನಾನು ಆಡಿಯನ್ಸ್ ಆಗಿ ನೋಡ್ತೀನಿ ಅಂತ. ಅವ್ರು ಸ್ಪಾಟ್ ಅಲ್ಲಿ ಇದ್ರೆ ಹೀರೋ ಆಗಿರಲ್ಲ, ಅಲ್ಲಿ ಜನರ ಜೊತೆ ಓಡಾಡ್ಕೊಂಡು ಇಸ್ ವೆರಿ ಗ್ರೌಂಡೆಡ್, ಇಸ್ ವೆರಿ ಕೈಂಡ್. ಅಲ್ಲಿ ಜನರು ಅಂದ್ರೆ ಇವಾಗ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಹಳ್ಳಿ ಜನರ ಜೊತೆ ಆ ಕಡೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಿಂಗಲ್ ಆಗಿ ಎಲ್ಲರ ಜೊತೆನೂ ಇರ್ತಾ ಇದ್ರು. ವೆರಿ ಗ್ರೌಂಡೆಡ್ ಅಂಡ್ ಕೈ. ಲೈಕ್ ಗೊತ್ತಿದೆ ಎಲ್ಲರಿಗೂ ಹೀರೋ ಅಂತ ಗೊತ್ತಿದೆ, ಎಲ್ಲರೂ ಸರ್ಪ್ರೈಸ್ ಆಗ್ತಿದ್ರು ನಿಜವಾಗ್ಲೂ ಹೀರೋನ ನಮ್ ಜೊತೆ ಒಂದು ಪಾಯಿಂಟ್ ಆಡ್ ಮಾಡ್ಲಾ? ನನ್ಗೆ ಒನ್ ಟೈಮ್ ಅಲ್ಲಿ ಇದು ಒಂಥರ ಹೊಸ ಅನುಭವ ಆಗೋಯ್ತು. ಬಿಕಾಸ್ ಅದೆಲ್ಲ ಓಕೆ, ನಾನು ಎಲ್ಲ ಸಿನಿಮಾದಲ್ಲೂ ಟೆಕ್ನಿಷಿಯನ್ಸ್ ಜೊತೆನೋ ಅಥವಾ ಅಲ್ಲಿರೋರ ಜೊತೆ ಎಲ್ಲ ಮಾತಾಡ್ಕೊಂಡಿರ್ತೀನಿ. ಬಿಕಾಸ್ ನನಗೆ ಆ ವಾಸ್ತವದಲ್ಲಿ ಇರಬೇಕು. ಆ ವಾಸ್ತವದಲ್ಲಿ ಇದ್ರೆ ನನಗೆ ಏನು ನಡೀತಿದೆ, ಇಲ್ಲಿದೊಂದು ವೈಬ್ ಇರುತ್ತೆ ಜಾಗದಲ್ಲಿ, ಆ ಜಾಗದ ವೈಬ್ ಅರ್ಥ ಮಾಡ್ಕೋಬೇಕು. ಅವಾಗ ನನಗೆ ಆ್ಯಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಒನ್ ಟೈಮಲ್ಲಿ ಹಿಂಗೆ ನಿಂತ್ಕೊಂಡು ಶೂಟಿಂಗ್ ನೋಡ್ತಿದ್ದೆ. ಅಂದರೆ ಇವ್ರದ್ದೇನೋ ಸೀನ್ ನಡೀತಿತ್ತು, ನಾನು ನೋಡ್ತಾ ನಿಂತಿದ್ದೆ. ನಂದು ಬಟ್ಟೆ ಇದ್ದಿದ್ದೆ ಲುಂಗಿ, ಬನಿಯಾನು, ಒಂದು ಟವಲ್ಲು ಈ ಥರ ಇರ್ತಿತ್ತು. ಬಂದ್ಬಿಟ್ಟು ಯಾವ ಪಿಕ್ಚರ್ ಶೂಟಿಂಗ್ ಅಂತ ನನ್ನೇ ಕೇಳ್ತಿದ್ದಾರೆ. ನಾನು ತಿರುಗ್ಬಿಟ್ಟು ಸ್ಟೈಲಾಗಿ ನೋಡ್ಬಿಟ್ಟು ಪಾಸ್ ಕೊಟ್ಬಿಟ್ಟು ಪ್ರೇಮದ ಊರಲ್ಲಿ ನಡೀತಿದೆ ಅಂತ ಅಲ್ಲೇ ನೋಡ್ತಿದ್ದೀನಿ. ಮೋಸ ಗುರ್ತಿಡ್ತೇನೆ ಅಂತ ಗುರ್ತಿಡಿಲಿಲ್ಲ. ಹೌದಾ, ಯಾರು ಹೀರೋ ಅಂತ ಕೇಳ್ತಾರೆ, ಗೊತ್ತಿಲ್ಲಪ್ಪ ಯಾರೋ ಹೊಸದು ಇರ್ಬೇಕು ಅಂತ. ಹೋಗ್ಲಿ, ಆಮೇಲೆ ಆದ್ರೂ ಹೇಳಿದ್ರೆ ಯಾರಾದ್ರೂ ಓಕೆ ನಾನು ಅವನಿಗೆ ಇರ್ಲಿಲ್ಲ ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ. ಇವ್ರ ಹತ್ರನೇ ಹೋಗಿ ಹೇಳಿದ್ನಲ್ಲ ಯಾವ ಫಿಲ್ಮು ಯಾರು ಹೀರೋ ಅಂತ ಹೇಳಿ ಅಂತ. ಸಿನಿಮಾ ತಂಡದ ಜೊತೆ ಮಾತುಕತೆ ಮುಂದುವರ್ಸೋಣ. ಒಂದು ಸ್ಮಾಲ್